ಬಾಗಲಕೋಟೆ ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಕೃಷ್ಣಾ ನದಿ ಒಡಲು ಬಗಿತಾ ಇದ್ರೂ ಕೂಡ ಅಧಿಕಾರಿಗಳು ಮೌನವಾಗಿದ್ದಾರೆ. ಉತ್ತರ ಕರ್ನಾಟಕದ ಜೀವನಾಡಿ ಖಾಲಿ ಆಗ್ತಾ ಇದೆ. ಎಲ್ಲೆಂದರಲ್ಲಿ ಮಣ್ಣು ಬಗಿತಾ ಇದ್ದಾರೆ ಭೂಗಳರು. ಕೃಷ್ಣಾ ನದಿ ಒಡಲು ನಿರಂತರವಾಗಿ ಹೀಗೆ ಖಾಲಿ ಮಾಡ್ತಾ ಇದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೌನವಾಗಿದ್ದಾರೆ. ಅಕ್ರಮ ಮಣ್ಣು ಸಾಗಾಟ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳ ಜಾನ ಮೌನನ ಇದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿನ ಕೃಷ್ಣಾ ನದಿ ಮಣ್ಣನ್ನ ಬೇರೆ ಕಡೆಗೆ ಸಾಗಿಸಲಾಗ್ತಾ ಇದೆ. ಜಂಬಗಿ ಗ್ರಾಮದಲ್ಲಿ ದಿನವೂ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರೆ. ನದಿಯಲ್ಲಿನ ಮಣ್ಣು ಬಗೆದು ಇಟ್ಟಿಗೆ ಬಟ್ಟಿಗಳಿಗೆ ಸಾಗಾಟ ಮಾಡ್ತಾ ಇರೋದು. ಕಾರ್ಖಾನೆಗಳಿಗೆ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳ ಮೂಲಕ ಮಣ್ಣು ಸಾಗಾಟ ನಿರಂತರವಾಗಿ ಆಗ್ತಾ ಇದೆ. ನದಿಯಲ್ಲಿ ನೀರು ಖಾಲಿ ಆಗ್ತಾ ಇದ್ದಂಗೆ ಅಕ್ರಮ ದಂಧೆ ಶುರುವಾಗ್ಬಿಟ್ಟಿದೆ. ಅಂದ್ರೆ ಬೇಸಿಗೆ ಬಂದಾಗಲೆಲ್ಲ ಇವರು ಶುರು ಮಾಡಿಕೊಳ್ತಾರೆ. ಅಕ್ರಮವಾಗಿ ಮಣ್ಣು ಸಾಗಿಸ್ತಾ ಇದ್ರು ಅಧಿಕಾರಿಗಳು ಮೌನವಾಗಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿರೋದು. ಜಮಖಂಡಿ ತಾಲೂಕು ಆಡಳಿತಕ್ಕೆ ಕಣ್ಣೇ ಇಲ್ವಾ? ಕಣ್ಣಿದ್ದು ಕುರುಡರಾಗಿದ್ದಾರಾ? ಕಾಣಿಸ್ತಾ ಇಲ್ವಾ? ನೋಡಿ ಯಾವ ಮಟ್ಟಿಗೆ ಬಗೆದು ಹಾಕಿದ್ದಾರೆ ಅಂದ್ರೆ ಆ ನದಿಯ ಒಡಲನ್ನ, ಕೃಷ್ಣಾ ನದಿ ಒಡಲನ್ನ ಜಂಬಗಿ ಗ್ರಾಮದ ಬಳಿಯಲ್ಲಿ ಕೃಷ್ಣಿಯ ಒಡಲಿಗೆ ಮಣ್ಣನ್ನ ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇರುವಂಥ ದೃಶ್ಯ ಇದು. 50 ಟ್ರ್ಯಾಕ್ಟರ್ಗಳು ನಿರಂತರವಾಗಿ ಇಲ್ಲಿಂದ ಮಣ್ಣನ್ನ ಹೊತ್ತೊಯ್ತಾನೆ ಇರುತ್ತಂತೆ. ಯಾವಾಗ ನದಿಯಲ್ಲಿ ನೀರು ಕಡಿಮೆ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಬೇಸಿಗೆ ಬಂದ ತಕ್ಷಣ ಇವರೆಲ್ಲ ಆಕ್ಟಿವ್ ಆಗಿಬಿಡ್ತಾರೆ. 10-20 ಅಡಿಗಳಷ್ಟು ಮಣ್ಣನ್ನ ಬಗೆದಿರೋದು ಕಾಣಿಸ್ತಾ ಇದೆ. ಟ್ರ್ಯಾಕ್ಟರ್ ಮತ್ತು JCBಗಳನ್ನು ತಂದು ರಾಜಾರೋಷವಾಗಿ ಈ ರೀತಿಯಾಗಿ ಮಣ್ಣನ್ನ ಬಗಿತಾ ಇರು. ಇಟ್ಟಿಗೆ ಬಟ್ಟಿಗಳಿಗೆ ಇದನ್ನ ಸಾಗಣೆ ಮಾಡಲಾಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಜಮಖಂಡಿಯಲ್ಲಿ ಕಾಣ ಸಿಗ್ತಾ ಇರುವಂತಹ ಅಕ್ರಮ ಮಣ್ಣು ಗಣಿಗಾರಿಕೆ ಇದು. ಇರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಮಾಲೀಕರು ಏನು ಮಾಡ್ತಾರಂದ್ರೆ ರಾತ್ರೋರಾತ್ರಿಯಾಗಿ ತಮ್ಮ JCB ಮತ್ತು ಟಿಪ್ಪರ್ಗಳ ಮೂಲಕ ಅಕ್ರಮವಾಗಿ ಮಣ್ಣನ್ನು ತಮ್ಮ ಇಟ್ಟಂಗಿ ಬಟ್ಟೆಗಳಿಗೆ ಸ್ಟಾಕ್ ಮಾಡ್ಕೊಳಕತ್ತಾರ. ಆದರೂ ಇಲ್ಲಿರ್ತಕ್ಕಂಥ ಒಂದು ತಾಲೂಕು ಆಡಳಿತ ಮತ್ತು ತಹಶೀಲ್ದಾರರು, ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು, ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತದ ಅಧಿಕಾರಿಗಳು ಜಾನ ಮೌನವನ್ನು ಆವರಿಸ್ಕೊಂಡಿದ್ದಾರೆ. ಅವ್ರು ಯಾಕೆ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲೋ ನನಗಂತೂ ಗೊತ್ತಿಲ್ಲ. ನಾವು ಆಲ್ರೆಡಿ ಸಾಕಷ್ಟು ತಾಲೂಕು ಆಡಳಿತ ಇಲ್ಲೈತಿ. ಹಿಂಗಿದ್ದಾಗ ಹೆಂಗೆ ಇವರು ಭೂತಾಯಿ ಒಡಲನ್ನು ರಕ್ಷಣೆ ಮಾಡ್ತಾರೆ? ಇಟ್ಟಂಗಿ ಬಟ್ಟಿಗಳ ಮಾಲೀಕರು ತಾಲೂಕಿನಾಗ ಅಕ್ರಮವಾಗಿ ದಂಧೆ ನಡ್ಸಕತ್ತಾರ ಅವ್ರಂತರು. ಈ ಬಗ್ಗೆ ಸಾಕಷ್ಟು ನಾವು ಮನವರಿಕೆ ಮಾಡ್ಕೊಂಡು ಅಕ್ರಮವಾಗಿ ಅಲ್ಲಿ ಬಾಲ ಕಾರ್ಮಿಕರನ್ನು ದುಡಿಸ್ಕೋತಾರೆ. ಅಕ್ರಮವಾಗಿ ಮಣ್ಣನ್ನು ತಂದು ರಾಜಾರೋಷವಾಗಿ ಇಟ್ಟಂಗಿ ಮಾರಾಟ ಮಾಡ್ತಾರೆ. ಹೀಗಿದ್ದಾಗ ಸಹ ಅಧಿಕಾರಿಗಳು ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಇವ್ರದ್ದು ಪಾಲು ಅವ್ರ ದಂಧೆ ಒಳಗೆ ಐತೆ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಇರ್ತಕ್ಕಂಥ ಇಟ್ಟಂಗಿ ಬಟ್ಟೆ ಮಾಲೀಕರು ಏನು ಮಾಡ್ತಾರಂದ್ರೆ ರಾತ್ರೋರಾತ್ರಿ